ನಮ್ಮ ಹುಡುಗ ನಂಗೆ ಇವತ್ತು ಅರ್ಧ ಸ್ವರ್ಗ ತೋರಿಸ್ಬಿಟ್ಟ. ನಕನ್ಲೇ ಕಾಲೇಜ್ ಮುಗಿಸ್ಕೊಂಡೆಲ್ಲ ಈ ಜೋಡೆ ಕೊಂಟೆ ಹೋದ್ವಿ. ಹೋಯ್ತಿದ್ದಂಗೆ ನಮ್ ಗಾಂಡಾಳ ಅಮ್ಮನ ದರ್ಶನ ಆಗೋಯ್ತು. ಹುಡುಗಿ ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ. ಕೊನೆಗೂ ನಮ್ ಡಾಗಿ ಮ್ಯಾನ್ ಹತ್ರ ಉಗಿಸ್ಕೊಬಿಟ್ಟು ಬಂದೇ ಬಿಟ್ವಿ ಕಾವಲಿ ಹತ್ರಕ್ಕೆ. ಶಿಸ್ತಾಗೋಗಿ ಎಲ್ರು ಈ ಜೋಡದೆ ಬಿಡುವ ಅಂತ ಹೊಂಟೆ ಬಿಟ್ವಿ. ಈ ಕಡೆಯಿಂದ ನಮ್ಮ ಹುಲಿಗಳು ಆಗ್ಲೇ ಎಗರಕ್ ಸ್ಟಾರ್ಟೇ ಮಾಡ್ಬಿಟ್ವು. ಆ ಕಡೆ ನಮ್ಮ ಹುಡ್ಗನ್ ನೋಡಿದ್ರೆ ನಮ್ಮ ಹುಡ್ಗನ್ ಬಚಾವ್ ಮಾಡೋಣ ಅಂತ ನಾನು ಗೊಪ್ಪ ಅಂತ ಆರೇಬಿಟ್ಟೆ. ಹಿಂದೆ ನೋಡಿದ್ರೆ ನಮ್ಮ ಹುಡ್ಗ ಕಾವಲಿ ನೀರ್ನೆಲ್ಲ ಆಕಾಶಕ್ಕೆ ಮುಟ್ಸಿ ಫಿಸಿಕ್ಸ್ ಅಪ್ಲೈ ಮಾಡ್ಕೊಂಡು ಸೇತುವೆ ತಡ್ಕೊಂಡು ನಿಂತವನೆ. ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗದೆ ಅವನ ಪರಿಸ್ಥಿತಿ ಫುಲ್ ಅದ್ಗೆಟ್ಟೋಗಿತ್ತು. ನಾನು ಶಿಸ್ತಾಗಿ ಈಜೆಲ್ಲ ಮುಗಿಸ್ಕ ಆಚೆಗೆ ಬಂದೇ ಬಿಟ್ಟೆ. ನಮ್ಮ ಹುಡುಗರು ನನ್ಕಿಂತ ಬೇಗ ಬತ್ತಿ ಅಂದ್ಬಿಟ್ಟು ಏನ್ ಎಲ್ಲ ಹೊರಡವ ಅಂತ ರೆಡಿ ಆದ್ರೆ ನಮ್ಮ ಹುಡುಗ ನೋಡ್ರಿ ಬ್ಯಾಗ್ ಎತ್ಕೊಂಡು ನಿಂತ್ಕೊಬಿಟ್ಟವನೆ. ನೀವು ಹೋದ್ರೆ ಯಾರು ಬಿಡ್ತೀನಿ ಅಂತ. ಡೀಸೆಲ್ ಮುಗಿಸ್ಕೊಂಡ್ ಮನೆ ಕಡೆ ಓಟ. ಬಾಯ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.